ವಿದ್ಯಾರ್ಥಿ ಶಕ್ತಿಯನ್ನು ಮತ್ತೆ ಬಡಿದೆಬ್ಬಿಸಿ ಮುಖ್ಯವಾಹಿನಿಗೆ ತರುವಂಥ ಪ್ರಯತ್ನಕ್ಕೆ ಇದು ಸಕಾಲ ಅಂತ ನಾನು ಭಾವಿಸ್ತೀನಿ. ಆ ಹಿನ್ನೆಲೆಯಲ್ಲಿ ಈ ಸಮ್ಮೇಳನ ಅತ್ಯಂತ ಮಹತ್ವದ್ದು ಎಂಬುದನ್ನು ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ವಿದ್ಯಾರ್ಥಿ ಶಕ್ತಿ ಎದ್ದಿದೆ, ಸಕಾರಣವಾಗಿ ಎದ್ದಿದೆ. ಯಾಕೆಂದರೆ ವಿದ್ಯಾರ್ಥಿಯ ಜೀವನದಲ್ಲಿ ಕಲಿತು ಪರೀಕ್ಷೆಗೆ ಬರೆಯುವುದು ಆತನ ಭವಿಷ್ಯದ ದೃಷ್ಟಿಯಿಂದ ಅತ್ಯಂತ ಮಹತ್ವ. ಅಂತಹ ಇಡೀ ಪರೀಕ್ಷಾ ಪದ್ಧತಿಯನ್ನೇ ಬುಡಮೇಲು ಮಾಡಿ ಏನು ನಮಗೆ ಸಂವಿಧಾನ ಕೊಟ್ಟಂತಹ ಸ್ವಾತಂತ್ರ್ಯ ಏನಿದೆ, ಸಮಾನತೆ ಏನಿದೆ, ಅವೆಲ್ಲವನ್ನ ಒಡೆಯುವಂತ ಒಂದು ಪ್ರಯತ್ನವನ್ನ ಮಾಡಿದಂತಹ ಶಕ್ತಿ ಏನಿದೆ ಅದರ ವಿರುದ್ಧ ಇವತ್ತು ಅಖಿಲ ಭಾರತ ಮಟ್ಟದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟಿಸ್ತಾ ಇರೋದು ಬಹುಶಃ ಒಂದು ಆಶಾದಾಯಕ ಬೆಳವಣಿಗೆ ಎಂಬುದನ್ನು ಕೂಡ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಮ್ಮ ವಿದ್ಯಾರ್ಥಿಗಳು ಅರ್ಥ ಮಾಡಿಕೊಳ್ಬೇಕು. ಯಾಕೆಂದ್ರೆ ಅಂಬೇಡ್ಕರ್ ಒಂದು ಮಾತನ್ನ ಹೇಳ್ತಾರೆ, ಇತಿಹಾಸವನ್ನ ಅರಿಯದವರು ಇತಿಹಾಸವನ್ನ ನಿರ್ಮಿಸಿ. ಬಹುಶಃ ನಮ್ಮ ವಿದ್ಯಾರ್ಥಿಗಳು SFI ಸಂಘಟನೆಯನ್ನ, ವಿದ್ಯಾರ್ಥಿ ಸಂಘಟನೆಯನ್ನ ಗಟ್ಟಿಗೊಳಿಸಬೇಕು ಅಂತ ಇದ್ದರೆ ವಿದ್ಯಾರ್ಥಿ ಸಂಘಟನೆಯ ಇತಿಹಾಸ, ಅದು ನೀಡಿದಂತಹ ಕೊಡುಗೆಯನ್ನು, ಆ ಮೂಲಕ ಭಾರತದ ವಿದ್ಯಾರ್ಥಿ ಚಳವಳಿಗೆ, ಕಾರ್ಮಿಕ ಚಳವಳಿಗೆ, ರೈತ ಚಳವಳಿಗೆ ನೀಡಿದಂಥ ಕೊಡುಗೆಯನ್ನು ನಾವು ಈ ಸಂದರ್ಭದಲ್ಲಿ ಖಂಡಿತವಾಗಿ ಸ್ಮರಿಸಿಕೊಳ್ಬೇಕಾಗತ್ತೆ, ಅದನ್ನು ಅರ್ಥ ಮಾಡಿಕೊಳ್ಳಬೇಕಾಗತ್ತೆ. ಇಲ್ಲಿ ಒಂದು ಚಿಕ್ಕ ಘಟನೆಯನ್ನು, ಅಂದರೆ ಒಂದು ಕಥೆಯನ್ನು ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಕತೆ ಸತ್ಯವೋ ಸುಳ್ಳೋ ಗೊತ್ತಿಲ್ಲ, ಆದರೆ ಅದು ನೀಡುವಂಥ ವಿಚಾರ ಮಾತ್ರ ಬಹಳ ಮುಖ್ಯ ಆಗುತ್ತೆ. ನೀವೆಲ್ಲ ಮಾವೋ ತ್ಸೆ ತುಂಗ್ ಅವರ ಹೆಸರು ಕೇಳಿದ್ದೀರಿ. ಚೀನಾದ ಬಹುದೊಡ್ಡ ನಾಯಕ. ಆತನಿಗೆ ಸಂಬಂಧಪಟ್ಟಂಥ ಕತೆ ನಾನು ಹೇಳ್ತಾ ಇಲ್ಲ, ಅವರ ತಾಯಿಗೆ ಸಂಬಂಧಪಟ್ಟಂಥ ಒಂದು ಕಥೆಯನ್ನು ಇಲ್ಲಿ ಹೇಳ್ತೀನಿ. ಅದೇನು ಅಂತ ಹೇಳಿದರೆ, ತಾಯಿ ಒಂದು ತೋಟವನ್ನು ಮಾಡಿದ್ರಂತೆ. ಆ ತೋಟದಲ್ಲಿ ಬೇರೆ ಬೇರೆ ಬಗೆಯ ಹೂಗಳು, ಗಿಡಗಳು, ಅದು ಜಗತ್ ಪ್ರಸಿದ್ಧವಾಯಿತಂತೆ. ನೋಡಲಿಕ್ಕೆ ಪ್ರವಾಸಿಗರು ಬರ್ತಾ ಇದ್ರಂತೆ. ಒಂದು ದಿನ ಆ ತಾಯಿಗೆ ಅಸೌಖ್ಯ ಉಂಟಾಯಿತು. ಆ ಸಂದರ್ಭದಲ್ಲಿ ಮಗ ಹೇಳ್ತಾನೆ, ಅಮ್ಮ ತೋಟ ನಾನು ನೋಡ್ಕೊಳ್ತೇನೆ, ನೀನು ಹೋಗು. ಆಗ ತಾಯಿ ಹೇಳ್ತಾಳೆ, ಇಲ್ಲ ನಾನು ನೋಡ್ಕೊಳ್ತೀನಿ. ಇಲ್ಲ ನೀನು ಹೋಗು, ನಾನು ಚೆನ್ನಾಗಿ ನೋಡ್ಕೊಳ್ತೀನಿ. ಆಗ ತಾಯಿ ಕೊನೆಗೆ ತಾಯಿ ಒಪ್ಕೊಳ್ತಾಳೆ. ಆಕೆ ಹೋಗ್ತಾಳೆ, ಕೆಲವು ದಿನ ಹೋಗ್ತಾಳೆ. ಆ ಸಂದರ್ಭದಲ್ಲಿ ಆತ ತೋಟವನ್ನು ನೋಡಿಕೊಂಡ, ಹೂಗಳಿಗೆ ಮುತ್ತಿಟ್ಟ, ಎಲೆಗಳಿಗೆ ನೀರು ಚುಮುಕಿಸಿದ, ತೋಟವನ್ನು ಸ್ವಚ್ಛವಾಗಿಟ್ಕೊಂಡ. ಕೆಲವು ದಿನ ಕಳೆದು ಆಕೆ ವಾಪಸ್ ಬರ್ತಾಳೆ. ಬರುವಂಥ ಸಂದರ್ಭದಲ್ಲಿ ಹೂಗಳೆಲ್ಲ ಉದುರಿ ಹೋಗಿವೆ, ಎಲೆಗಳೆಲ್ಲ ಬಾಡಿ ಹೋಗಿವೆ, ತೋಟ ಅಸ್ತವ್ಯಸ್ತ ಆಗಿದೆ. ಕೇಳ್ತಾಳೆ, ಇದೇನು ಮಾಡಿದೆ ಮೂರ್ಖ ಅಂತ ಕೇಳಿದಾಗ ಅಳತಾ ಆತ ಉತ್ತರಿಸ್ತಾನೆ. ಏನು ಹೇಳ್ತಾನೆ? ಹೂಗಳಿಗೆ ಮುತ್ತಿಟ್ಟೆ, ಎಲೆಗಳಿಗೆ ನೀರು ಚುಮುಕಿಸಿದೆ, ಆದರೆ ತೋಟವನ್ನು ಉಳಿಸ್ಕೊಳ್ಳಿಕ್ಕೆ ನನಗೆ ಸಾಧ್ಯ ಆಗಿಲ್ಲ. ಆಗ ಆಕೆ ಹೇಳ್ತಾಳೊಂದು ಮಾತನ್ನ, ಮಗು, ತೋಟದ ಜೀವ ಇರೋದು ಹೂವಲ್ಲೂ ಅಲ್ಲ, ಎಲೆಯಲ್ಲೂ ಅಲ್ಲ, ಬೇರಲ್ಲಿ. ಇದನ್ನು ನೀನು ಅರ್ಥ ಮಾಡ್ಕೋಬೇಕು. ನಾನಿಲ್ಲಿ ಯಾಕೆ ಈ ಕಥೆಯನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಬೇರು ಅಂತ ನಾನು ಯಾವುದನ್ನು ಕರೀತಾ ಇದ್ದೇನೆ ಅಂತ ಹೇಳಿದರೆ, ನಿಜವಾದ ಚಿಂತನೆ, ಪುರೋಗಾಮಿಯಾದಂಥ ಚಿಂತನೆ, ಪ್ರಗತಿಪರವಾದಂಥ ಚಿಂತನೆ, ನಮ್ಮ ಸಂವಿಧಾನ ಬೋಧಿಸುವಂತಹ ಸಮಾನತೆ, ಸ್ವಾತಂತ್ರ್ಯ, ಭಾತೃತ್ವ, ಸಾಮಾಜಿಕ ನ್ಯಾಯದ ಚಿಂತನೆ, ಅದು ನಮ್ಮ ಮನಸ್ಸಿಗೆ ಬಂದಾಗ ನಮಗೆ ವಿದ್ಯಾರ್ಥಿ ಚಳವಳಿಯನ್ನಾಗಲಿ, ಯುವ ಚಳವಳಿಯನ್ನಾಗಲಿ, ಯಾವುದೇ ಚಳವಳಿಯನ್ನಾಗಲಿ ಸರಿಯಾಗಿ ಕಟ್ಟುವುದಕ್ಕೆ ಸಾಧ್ಯ ಆಗತ್ತೆ. ಬಹುಶಃ ಇವತ್ತು ನೀವು ಗಮನಿಸಬೇಕಾದ್ದೇನು ಅಂತ ಹೇಳಿದರೆ, ನಮ್ಮ ವಿದ್ಯಾರ್ಥಿಗಳಲ್ಲಿ ಕ್ಲಾಸ್ ರೂಮಲ್ಲಿ ಓದ್ತಾರೆ, ಪಠ್ಯ ಓದ್ತಾರೆ, ಪರೀಕ್ಷೆಗೆ ಬರೀತಾರೆ, ಎಲ್ಲ ಮಾಡ್ತಾರೆ. ಬಹುಶಃ ನಮ್ಮ ಕಾಲಕ್ಕಿಂತ ಹೆಚ್ಚು ಅಂಕಗಳು ಸಿಗತ್ತೆ. ಎಲ್ಲರೂ 90% ಹೆಚ್ಚು ಅಂಕಗಳನ್ನು ಗಳಿಸ್ತಾರೆ. ಆದರೆ ನಿಜವಾದ ಚಿಂತನೆ ಇವತ್ತು ಅದರ ಕೊರತೆಯನ್ನು ನಾವು ಕಾಣೋದಕ್ಕೆ ಸಾಧ್ಯ. ಹಾಗಾದರೆ ನೈಜ ಚಿಂತನೆ ಅಂದರೆ ಏನು?
ಅದು ಮಾನವ ಪರವಾದಂಥ ಚಿಂತನೆ, ಮಾನವೀಯವಾದಂಥ ಚಿಂತನೆ, ಮನುಷ್ಯನ ಕುರಿತಾದಂಥ ಚಿಂತನೆ, ವಿಶ್ವಮಾನವ ಚಿಂತನೆ ಅಂತ ಕರೀತೀವಿ ನಾವು ಅದನ್ನು. ಏನು ವಿಶ್ವಮಾನವ ಚಿಂತನೆ? ವಿಶ್ವದಲ್ಲಿ ಜನಿಸಿದ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಇಲ್ಲಿ ಬದುಕುವ ಹಕ್ಕಿದೆ, ಅವನಿಗೆ ಸ್ವಾತಂತ್ರ್ಯ ಇದೆ. ಆ ಹಕ್ಕನ್ನು ಅವನಿಗೆ ಕೊಡಬೇಕಾಗತ್ತೆ. ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಕಾರಣಗಳಿಂದ ಆ ಹಕ್ಕಿನ ನಿರಾಕರಣೆ ಆಗತ್ತೆ. ನಮ್ಮಲ್ಲಿ ಜಾತಿಯ ಕಾರಣದ ಇರ್ಬೋದು, ಧರ್ಮದ ಕಾರಣದಿಂದ ಇರಬಹುದು, ಲಿಂಗದ ಕಾರಣದಿಂದ ಇರಬಹುದು, ಬೇರೆ ಬೇರೆ ಕಾರಣದಿಂದ ಅವರ ಹಕ್ಕಿನ ನಿರಾಕರಣೆ ಆಗಿರೋದನ್ನು ನಾವು ಗಮನಿಸಲಿಕ್ಕೆ ಸಾಧ್ಯ. ಆದ್ದರಿಂದ ಯಾವಾಗ ಪ್ರತಿಯೊಬ್ಬರ ಹಕ್ಕನ್ನು ನಾವು ಒಪ್ಪಿಕೊಳ್ತೇವೆಯೋ, ಗೌರವಿಸ್ತೇವೆಯೋ, ಅದು ನಿಜವಾದ ಚಿಂತನೆ. ಇಲ್ಲ ಅಂತಾದರೆ ನಾವು ನೈಜ ಚಿಂತನೆಗೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ನಾವು ತಪ್ಪು ದಾರಿಗೆ ಹೋಗುವಂಥ ಎಲ್ಲ ಸಾಧ್ಯತೆಗಳಿವೆ. ನನ್ನ ಜಾತಿ ನನಗೆ ಶ್ರೇಷ್ಠ ಅಂತ ಆದರೆ ಆಗ ನನ್ನ ಯೋಚನಾ ಕ್ರಮ ಬದಲಾಗತ್ತೆ. ನನ್ನ ಧರ್ಮ ನನಗೆ ಶ್ರೇಷ್ಠ ಅಂತ ಕಂಡ್ರೆ ಅದಕ್ಕಿಂತ ನನ್ನ ಯೋಚನಾ ಕ್ರಮ ಬದಲಾಗತ್ತೆ. ನಾವು ಅದನ್ನು ಗಮನಿಸಬೇಕಾಗತ್ತೆ. ಆದ್ದರಿಂದ ಇವತ್ತು ನಿಜವಾದ ಚಿಂತನೆಯನ್ನು ಭಾರತೀಯ ಸಂವಿಧಾನ ಬೋಧಿಸುವಂತಹ ನಿಜವಾದ ಚಿಂತನೆಯನ್ನು ಅದನ್ನು ಮನಸ್ಸಿಗೆ ತಂದುಕೊಳ್ಳಬೇಕಾದಂಥ ಅವಶ್ಯಕತೆ ಇವತ್ತಿದೆ ಎಂಬುದನ್ನು ನಾವು ಗಮನಿಸಿಕೊಳ್ಬೇಕಾದಂಥ ಅಗತ್ಯದಲ್ಲಿ ನಾವಿದ್ದೇವೆ. ಬಹಳ ಮುಖ್ಯವಾಗಿ ನಾವು ಅದನ್ನು ಗಮನಿಸಬೇಕಾಗತ್ತೆ. ಒಂದು ಮಾತನ್ನು ನಿಮ್ಮ ಗಮನಕ್ಕೆ ತರ್ತೀನಿ ನಾನು, ವಿದ್ಯಾರ್ಥಿ ಮಿತ್ರರೇ. ಇವತ್ತು ಯಾವುದೇ ಪಕ್ಷದ ನಮ್ಮ ಹಿಂದಿನ ನಾಯಕರು, ಅದು ಆ ಪಕ್ಷ ಈ ಪಕ್ಷ ಅಂತ ನಾನು ಹೇಳ್ತಾ ಇಲ್ಲ, ಯಾವುದೇ ಪಕ್ಷದ ಹಿಂದಿನ ನಾಯಕರು ರಾಜಕೀಯದ ಮುಖ್ಯವಾಹಿನಿಗೆ ಬಂದದ್ದು ಯಾವುದರ ಮೂಲಕ ಅಂತ ಹೇಳಿದರೆ ವಿದ್ಯಾರ್ಥಿ ಚಳವಳಿಯ ಮೂಲಕ. ಇದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. ವಿದ್ಯಾರ್ಥಿ ಚಳವಳಿಯ ಮೂಲಕ ಅವರು ಮುಖ್ಯವಾಹಿನಿಗೆ ಬಂದದ್ದು. ನಾನು ಯಾಕಿದನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಅಂತ ಹೇಳಿದರೆ, ಕಲಿಕೆ ಒಂದೇ ಉದ್ದೇಶ ಆಗಬಾರ್ದು ಅಂತ. ಪಠ್ಯ ಕಲಿಕೆ ಒಂದೇ ಉದ್ದೇಶ ಆಗಬಾರ್ದು, ಅಂಕ ಗಳಿಸುವುದು ಒಂದೇ ಉದ್ದೇಶ ಆಗಬಾರ್ದು, ಪರೀಕ್ಷೆಗೆ ಬರೆಯುವುದು ಒಂದೇ ಉದ್ದೇಶ ಆಗಬಾರ್ದು. ಅದು ತಾಂತ್ರಿಕ ಅಗತ್ಯ, ಅದನ್ನು ನಾನು ನಿರಾಕರಣೆ ಮಾಡ್ತಾ ಇಲ್ಲ, ಅದು ಅಗತ್ಯ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಇದನ್ನು ನಾವು ಗಮನಿಸಬೇಕಾಗತ್ತೆ. ಅದರಿಂದ ಕೆಲವು ಬಹಳ ಇಲ್ಲಿರುವಂಥ ಹಿರಿಯರನ್ನು ಉದ್ದೇಶಿಸಿ ನಾನು ಮಾತಾಡ್ತಾ ಇಲ್ಲ, ನಾನು ಮಾತಾಡ್ತಾ ಇರೋದು ಇಲ್ಲಿರುವಂತಹ ವಿದ್ಯಾರ್ಥಿ ಸಮೂಹವನ್ನು, ಅದನ್ನು ದೃಷ್ಟಿಯಲ್ಲಿಟ್ಕೊಂಡು ನಾನು ಮಾತಾಡ್ತಾ ಇದ್ದೇನೆ. ಅದರಿಂದ ಈ ಎಲ್ಲ ವಿಚಾರ ಇಲ್ಲಿರುವಂಥ ಹಿರಿಯರಿಗೆ ಗೊತ್ತಿದೆ. ಅದೇನು ಅಂತ ಹೇಳಿದರೆ, ಕೆಲವು ಪರಿಭಾಷೆಗಳನ್ನು ನೀವು ಅರ್ಥ ಮಾಡ್ಕೋಬೇಕು. ಏನು ಪರಿಭಾಷೆಗಳು? ಕೆಲವು ಶಬ್ದಗಳು ಬರುತ್ತೆ, ಆ ಶಬ್ದಗಳನ್ನು ನೀವು ಅರ್ಥ ಮಾಡ್ಕೋಬೇಕು. ಬಂಡವಾಳಶಾಹಿ ವ್ಯವಸ್ಥೆ ಅಂದರೆ ಏನು? ಎಡಪಂಥೀಯ ಅಂದರೆ ಏನು? ಬಲಪಂಥೀಯ ಅಂದರೆ ಏನು? ಭೌತವಾದ ಅಂದರೆ ಏನು? ಸಂಪ್ರದಾಯವಾದ ಅಂದರೆ ಏನು? ಇವೆಲ್ಲವನ್ನು ನಾನು ಬಹಳ ಸರಳವಾಗಿ ನಿಮಗೆ, ಬಹಳ ವಿಸ್ತೃತವಾಗಿದೆ, ನಾನು ಹೇಳುವಷ್ಟು ಸರಳ ಅಲ್ಲ, ಒಂದೆರಡು ವಾಕ್ಯಗಳಲ್ಲಿ ಹೇಳೋದಕ್ಕೆ ಅದನ್ನು ಸಾಧ್ಯ ಇಲ್ಲ. ಆದರೂ ಕೂಡ ಅದನ್ನು ನಾನು ಇವತ್ತು ಪ್ರಸ್ತಾಪ ಮಾಡ್ತೀನಿ. ಯಾಕೆಂತ ಹೇಳಿದ್ರೆ, ಈ ಮೂಲಭೂತ ಪರಿಭಾಷೆಗಳನ್ನು ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ, ಅದು ಇವತ್ತು ಅತ್ಯಂತ ಮುಖ್ಯ. ಕ್ಯಾಪಿಟಲಿಸಮ್ ಅಂದರೆ ಏನು? ಬಂಡವಾಳಶಾಹಿ ಬಹುಶಃ ಜಗತ್ತಿನ ಚರಿತ್ರೆಯನ್ನು ನೋಡಿದರೆ ಸಾವಿರಾರು ವರ್ಷಗಳಿಂದ ಎರಡು ತಿಕ್ಕಾಟಗಳು, ಯುದ್ಧಗಳು, ಹೋರಾಟಗಳು ನಡೀತಾ ಬಂದಿದೆ. ಬಹುಶಃ ಅದನ್ನು ಹೇಳಬೇಕು ಅಂತಾದರೆ, ಒಂದು ಬಂಡವಾಳಶಾಹಿ ವ್ಯವಸ್ಥೆಯ ವಿರುದ್ಧ ಸಮಾನತೆಯನ್ನು ಪ್ರತಿಪಾದಿಸುವಂತಹ, ಅದು ಲೋಕಾಯತ ಇರ್ಬೋದು, ಆನಂತರ ಬಂದಂಥ ಎಡಪಂಥೀಯ ಕಮ್ಯುನಿಸ್ಟ್ ಚಳವಳಿಗಳಿರ್ಬೋದು, ಇವೆಲ್ಲವನ್ನು ನಾನು ಬಹಳ ವಿಸ್ತೃತವಾಗಿ ಹೇಳೋದಕ್ಕೆ ನಿಮಗೆ ಇಷ್ಟಪಡೋದಿಲ್ಲ. ಮುಂದೆ ನೀವು ಅದನ್ನು ಓದಬೇಕಾದಂಥ ಅವಶ್ಯಕತೆ ಇದೆ. ಇದು ಒಂದು. ಎರಡನೇದ್ದು ಭೌತವಾದ ಅಂತ ಹೇಳಿದರೆ ಕಾರ್ಯಕಾರಣ ಸಂಬಂಧವನ್ನು, ಇವತ್ತು ನಾವು ವೈಜ್ಞಾನಿಕ ಚಿಂತನೆ, ವೈಚಾರಿಕ ಚಿಂತನೆ ಅಂತ ನಾವು ಏನನ್ನು ಕರಿತೇವೆ, ಅದನ್ನು ಬೇಕಾದರೆ ನಾವು ಭೌತವಾದ ಅಂತ ಕರೀಲಿಕ್ಕೆ ಸಾಧ್ಯ ಇದೆ. ಅಂದರೆ ಯಾವುದೇ ಒಂದು ಕಾರ್ಯಕ್ಕೆ ಒಂದು ಕಾರಣ ಇದೆ, ಕಾರಣ ಇಲ್ಲದೆ ಕಾರ್ಯ ಇರೋದಿಲ್ಲ. ಯಾವುದು ಕೂಡ ಶೂನ್ಯದಿಂದ ಹುಟ್ಟೋದು, ಏನು ಧಾರ್ಮಿಕ ವಿಚಾರಗಳಲ್ಲಿ ಹೇಳ್ತಾರಲ್ಲ, ನಮಗೆ ತೋರಿಸ್ತಾರಲ್ಲ, ಎಲ್ಲ ಆ ರೀತಿ ಅಲ್ಲ. ಎಲ್ಲದಕ್ಕೂ ಒಂದು ಕಾರಣಗಳಿವೆ. ಅದಕ್ಕೆ ವಿರುದ್ಧವಾದ್ದು ಯಾವುದು ಅಂತ ಹೇಳಿದರೆ ಸಂಪ್ರದಾಯವಾದ. ಅಂದರೆ ಒಂದು ಸಂಪ್ರದಾಯವನ್ನು, ಇದು ಯಾರೋ ಬರೆದಿಟ್ಟಿದ್ದಾರೆ, ಅದರ ಪ್ರಕಾರ ನಾವು ಹೋಗಬೇಕು,
ಅದರ ಪ್ರಕಾರ ನಾವು ನಡೆಯಬೇಕು, ಅದರ ಪ್ರಕಾರ ಅದು ಆಗಬೇಕು. ನಮಗೇನು ಹಕ್ಕುಗಳಿಲ್ಲ. ಕರ್ಮವಾದದ ಪ್ರತಿಪಾದನೆ ಅಂದರೆ ಪುನರ್ಜನ್ಮ ಇದೆ, ಇಲ್ಲಿ ನಮ್ಮನ್ನು ದೇವರು ಸೃಷ್ಟಿ ಮಾಡಿದ್ದಾರೆ, ನಮ್ಮಲ್ಲಿ ಏನೂ ಇಲ್ಲ, ನಾವು ಎಲ್ಲವನ್ನ ದೇವರಿಗೆ ನಿರ್ವಹಿಸ್ತಾರೆ, ನಮ್ಮ ಕೈಯಲ್ಲಿ ಏನಿಲ್ಲ, ಈ ರೀತಿಯ ಅಪಕ್ವ ಚಿಂತನೆಗಳಿವೆ ಅಲ್ಲ, ಇವನ್ನ ಸಂಪ್ರದಾಯವಾದ ಅಂತ ಕರೀತಾರೆ. ಇಷ್ಟೇ ಅಲ್ಲ, ನಾನು ಬಹಳ ಸರಳೀಕರಣ ಮಾಡಿ ಇದನ್ನು ಹೇಳ್ತಾ ಇದ್ದೇನೆ. ಆದ್ರಿಂದ ಇವತ್ತು ನಾವು ಬಲಪಂಥೀಯ ವ್ಯವಸ್ಥೆ ಬಂಡವಾಳಶಾಹಿ ವ್ಯವಸ್ಥೆ ಇವತ್ತೇನಾಗಿದೆ ಅಂತ ಹೇಳಿದ್ರೆ, 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು. ಸ್ವಾತಂತ್ರ್ಯದ ಮೊದಲು ಭಾರತ ಹೇಗಿತ್ತು ಎಂಬುದನ್ನು ನೀವು ಗಮನಿಸಬೇಕು. ಸ್ವಾತಂತ್ರ್ಯ ಚಳವಳಿ ಆರಂಭ ಆಗುವವರೆಗೂ ಕೂಡ 1920-30ರವರೆಗೆ ಕೂಡ ಇವತ್ತು ನಾವು ರಾಷ್ಟ್ರೀಯತೆ ಅಂತ ಏನನ್ನ ಕರಿತೇವೆ, ಭಾರತ ಒಂದು ದೇಶ ಅಂತ ಏನನ್ನ ಕರಿತೇವೆ, ಆ ರೀತಿಯ ದೇಶ ಭಾರತ ಆಗಿರಲಿಲ್ಲ. ಹಲವು ದೇಶಗಳ ಒಂದು ಸಮೂಹ ಆಗಿತ್ತು. ಇಲ್ಲಿ ರಾಜರು ಆಳ್ತಾ ಇದ್ರು. ಮೊದಲ ಬಾರಿಗೆ 1857ರಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ಆಯಿತು. ಇಲ್ಲಿ ನೀವು ಗಮನಿಸಬೇಕಾದಂತ ವಿಚಾರ ಏನು ಅಂತ ಹೇಳಿದ್ರೆ, ಬಹುಶಃ ಬ್ರಿಟಿಷರು ಆಗಲಿ ಅಥವಾ ಹೊರಗಿನ ಯಾರೇ ಬಂದವರು ಇರಬಹುದು, ಅವರು ಇಲ್ಲಿ ನಮ್ಮನ್ನ ವಸಾಹತುಶಾಹಿಯನ್ನ ಮಾಡೋದಕ್ಕೆ ಮುಖ್ಯ ಕಾರಣ ಯಾರು ಅಂತ ಹೇಳಿದ್ರೆ ನಮ್ಮಲ್ಲಿರುವಂತಹ ರಾಜ್ಯಗಳು, ನಮ್ಮಲ್ಲಿರುವಂತಹ ಬಂಡವಾಳಶಾಹಿ ವ್ಯವಸ್ಥೆ. 1857ರಲ್ಲಿ ಅದರ ಪ್ರತಿಭಟನೆ ಆಯಿತು. 1930ರ ನಂತರ ನಿಜವಾದ ರಾಷ್ಟ್ರೀಯ ಪರಿಕಲ್ಪನೆ ಬಂದದ. ಅಲ್ಲಿವರೆಗೆ ಭಾರತ ಒಂದು ದೇಶ ಆಗಿತ್ತು. ಈಗಿರುವಂತೆ ಕಾಶ್ಮೀರ ಅಥವಾ ಪಂಜಾಬ್ ಇದೆಲ್ಲ ಇತ್ತು, ಏನೂ ಇರಲಿಲ್ಲ, ಯಾವ ವ್ಯವಸ್ಥೆಯೂ ಇರಲಿಲ್ಲ. ಇದನ್ನು ನೀವು ಗಮನಿಸಬೇಕಾಗತ್ತೆ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, 1920ರ ನಂತರ ಸ್ವಾತಂತ್ರ್ಯ ಹೋರಾಟ ಏನು ಬಂತು, ಅದರ ಎಲ್ಲರೂ ಕೂಡ ಬೇರೆ ಬೇರೆ ತಾತ್ವಿಕ ವಿಚಾರವನ್ನ ಹೊಂದಿದವರು ಕೂಡ ಹೋರಾಟದಲ್ಲಿ ಧುಮುಕಿದ್ರು, ಹೋರಾಟವನ್ನ ಮಾಡಿದ್ರು. ಅಂಬೇಡ್ಕರ್ ಅವರನ್ನ ನೆನಪಿಸಬಹುದು, ಗಾಂಧೀಜಿಯವರನ್ನ ನೆನಪಿಸಬಹುದು, ಎಡಪಂಥೀಯ ನಾಯಕರನ್ನ ನಾನು ನೆನಪಿಸಬಹುದು. ಎಲ್ಲರೂ ಕೂಡ ಅದರಲ್ಲಿ ಧುಮುಕಿದ್ರು. ಆಗ ಒಂದು ರಾಷ್ಟ್ರೀಯತೆಯ ಪರಿಕಲ್ಪನೆ ಬಂತು. 1947ರಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿತು. ಸ್ವಾತಂತ್ರ್ಯ ಸಿಕ್ಕಿದಾಗ ಒಂದು ಅಖಂಡ ಭಾರತದ ಕಲ್ಪನೆ ನಮಗುಂಟಾಯಿತು ಎಂಬುದನ್ನ ನೀವು ತಿಳ್ಕೊಳ್ಬೇಕು. ಆಮೇಲೆ ನಮ್ಮದೇ ಆದ ಒಂದು ಸಂವಿಧಾನವನ್ನ ರಚನೆ ಮಾಡಿದೆವು ನಾವು. ಆ ಸಂವಿಧಾನ ಏನು ಹೇಳುತ್ತೆ? ಸಮಾನತೆಯನ್ನ ಬೋಧಿಸುತ್ತೆ, ಸ್ವಾತಂತ್ರ್ಯವನ್ನ ಬೋಧಿಸುತ್ತೆ, ಸಾಮಾಜಿಕ ನ್ಯಾಯವನ್ನ ಬೋಧಿಸುತ್ತೆ, ಭಾತೃತ್ವವನ್ನ ಬೋಧಿಸುತ್ತೆ. ನಿನ್ನ ಧರ್ಮವನ್ನ ಆಚರಿಸುವಂತ ಹಕ್ಕು ನಿನಗಿದೆ, ಹಾಗೆ ಅವನ ಧರ್ಮವನ್ನ ಆಚರಿಸುವಂತ ಹಕ್ಕು ಅವನಿಗಿದೆ. ಅದು ಖಾಸಗಿಯಾದದ್ದು. ನೀನು ನನ್ನ ಧರ್ಮವೇ ಶ್ರೇಷ್ಠ ಅಂತ ಹೇಳುವಾಗಿಲ್ಲ, ಅವನ ಧರ್ಮವೇ ಶ್ರೇಷ್ಠ ಅಂತ ಹೇಳುವಾಗಿಲ್ಲ. ಅವರವರ ಧರ್ಮ ಅವರವರಿಗೆ ಶ್ರೇಷ್ಠ. ಅದು ಖಾಸಗಿಯಾಗಿ ಅವರವರ ಧರ್ಮವನ್ನ ಪಾಲಿಸಬಹುದು. ಅಂದ್ರೆ ಸಮಾನತೆ ಇದೆ, ಎಲ್ಲ ಹಕ್ಕುಗಳಿವೆ ನಮಗೆ. ಶಿಕ್ಷಣದ ಹಕ್ಕು ಇದೆ ನಮಗೆ, ಆಸ್ತಿಯ ಹಕ್ಕು ಇದೆ ನಮಗೆ, ಎಲ್ಲ ಹಕ್ಕುಗಳು ನಮಗಿದೆ. ಅಂದ್ರೆ ಸಮಾನತೆಯನ್ನ, ಎಲ್ಲರಿಗೂ ಸ್ವಾತಂತ್ರ್ಯ ಇದೆ. ಆಗ ಮಾತ್ರ ನಾವು ಏನನ್ನ ಈಗಿರುವಂತಹ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಅದನ್ನು ನಾವು ಭಾತೃತ್ವ ಅಂತ ಕಳಿತೇವೆ, ಸಹೋದರತೆ. ಅದು ಹಿಂದೂ ಇರ್ಬೋದು, ಮುಸ್ಲಿಂ ಇರ್ಬೋದು, ಕ್ರೈಸ್ತರು ಇರ್ಬೋದು, ಯಾರೇ ಇರ್ಬೋದು, ನಾವೆಲ್ಲ ಸಹೋದರ ಭಾವದಿಂದ ಇದ್ದಾಗ ಮಾತ್ರ ದೇಶದ ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ. ಆ ರೀತಿಯ ಒಂದು ಒಪ್ಪಂದವನ್ನ ನಾವು ಮಾಡಿಕೊಂಡು ಸಂವಿಧಾನದ ಪೀಠಿಕೆಯಲ್ಲಿ ನಾವು ಘೋಷಣೆ ಮಾಡಿದ್ವು. ಅದನ್ನು ಭಾರತೀಯರಾದ ನಾವು ಸಮಾಜವಾದಿ ಯಾವುದನ್ನ ವ್ಯವಸ್ಥೆಯನ್ನ ಕಟ್ಟುತ್ತೇವೆ ಎಂಬುದಾಗಿ ನಾವು ಘೋಷಣೆಯನ್ನ ಮಾಡಿದ್ದೀವಿ. ಸಮಾನತೆಯನ್ನ ಉಳಿಸ್ತೇವೆ ಅಂತ ಘೋಷಣೆಯನ್ನ ಮಾಡಿದ್ದೀವಿ. ಭಾತೃತ್ವವನ್ನ ಉಳಿಸ್ತೇವೆ ಅಂತ ನಾವು ಘೋಷಣೆಯನ್ನ ಮಾಡಿದ್ದೀವಿ. ಸ್ವಲ್ಪ ಸಮಯ, ಕೆಲವು ದಶಕಗಳ ಕಾಲ ಅದನ್ನ ಪಾಲಿಸಿಕೊಂಡು ಕೂಡ ಬಂದಿದ್ದೀವಿ. ನಮ್ಮಲ್ಲಿ ಇರುವಂತಹ ಸರ್ಕಾರಗಳು ಪ್ರತಿಯೊಬ್ಬನಿಗೆ ಒಂದು ಮತದಾನದ ಹಕ್ಕಿದೆ. ಮತದಾನ ಬಹಳ ಪವಿತ್ರವಾದ ಹಕ್ಕು. ನಮ್ಮ ಸರ್ಕಾರವನ್ನು ನಾವೇ ಆಯ್ಕೆ ಮಾಡಿಕೊಳ್ತೇವೆ, ಎಲ್ಲ ನಿಜ. ಆದ್ರೆ 1990ರ ನಂತರ 95ರ ನಂತರ ಏನಾಯ್ತು ಅಂತ ಹೇಳಿದ್ರೆ, ಮತ್ತೆ ಬಂಡವಾಳಶಾಹಿ ವ್ಯವಸ್ಥೆ, ಸ್ವಾತಂತ್ರ್ಯ ಪೂರ್ವದಲ್ಲಿ ಯಾವ ವ್ಯವಸ್ಥೆ ಇತ್ತೋ ಆ ವ್ಯವಸ್ಥೆ ಮತ್ತೆ ನಮ್ಮ ಮೇಲೆ ಹೇರಲ್ಪಟ್ಟದ್ದನ್ನು ನಾವು ಗಮನಿಸಲಿಕ್ಕೆ ಸಾಧ್ಯ. ಇವತ್ತು ನೀವು ಗಮನಿಸಿ, ಎಲ್ಲವನ್ನ ಖಾಸಗೀಕರಣ ಮಾಡ್ತಾ ಇದ್ದಾರೆ, ಎಲ್ಲವನ್ನ ಖಾಸಗೀಕರಣ ಮಾಡ್ತಾ ಇದ್ದಾರೆ. ಸಾರ್ವಜನಿಕ ಉದ್ದಿಮೆಗಳನ್ನ ದುರ್ಬಲಗೊಳಿಸ್ತಾ ಇದ್ದಾರೆ.
ನಿಮಗೆ LICಯ ಉದಾಹರಣೆಯನ್ನು ನಾವು ಕೊಡೋದಕ್ಕೆ ಸಾಧ್ಯ ಇದೆ, BSNLನ ಉದಾಹರಣೆಯನ್ನು ನಾನು ಕೊಡೋದಕ್ಕೆ ಸಾಧ್ಯ ಇದೆ. ಇವತ್ತು ಏರ್ಟೆಲ್ನಂಥ ಕಂಪನಿಗಳು ಬಹಳ ಪ್ರಸಿದ್ಧಿಯಾಗಿದೆ. BSNL ನಮಗೆ ಇದೇ ಸಿಗೋದಿಲ್ಲ, ರೇಂಜೇ ಸಿಗೋದಿಲ್ಲ. ಉದ್ದೇಶಪೂರ್ವಕವಾಗಿ ಮಾಡ್ತಾ ಇರೋದು, ಯಾಕಂದ್ರೆ ಸಾರ್ವಜನಿಕ ವಲಯವನ್ನ ಸಂಪೂರ್ಣವಾಗಿ ಈ ವಲಯ ಖಾಸಗಿ ವಲಯ 92ರ ನಂತರ ಬಹಳ ವ್ಯವಸ್ಥಿತವಾಗಿ ಮಾಡಿರೋದನ್ನ ನಾವು ನೋಡ್ತೇವೆ. ಅದರಲ್ಲೂ ಕೂಡ 2014ರ ನಂತರ ಏನು ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ್ರು, ಆ ಬಳಿಕ ಧರ್ಮದ ಹೆಸರಿನಲ್ಲಿ ಧರ್ಮವನ್ನ ಗುರಾಣಿಯಾಗಿ ಬಳಸಿಕೊಂಡು ಖಾಸಗೀಕರಣವನ್ನ ಇನ್ನಷ್ಟು ಪ್ರಬಲವಾಗಿ ಇವತ್ತು ಅದಾನಿಯವರು ಮುಖ್ಯ ಆಗ್ತಾರೆ, ಅಂಬಾನಿಯವರು ಮುಖ್ಯ ಆಗ್ತಾರೆ. ಸಂಪತ್ತಿನ ಸಮಾನ ಹಂಚಿಕೆಯ ಬದಲಾಗಿ ಕೆಲವೇ ಜನರಲ್ಲಿ ಸಂಪತ್ತು ಕ್ರೋಢೀಕೃತವಾಗುವುದು, ಆ ಸಂಪತ್ತನ್ನ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಬುಡಮೇಲು ಮಾಡೋದಕ್ಕೆ ಬಳಸೋದು. ನಾನು ಒಬ್ಬರ ಹತ್ರ ಕೇಳಿದೆ, ಸರ್ ನನಗೆ ಎಲೆಕ್ಷನ್ಗೆ ನಿಲ್ಲಬೇಕು, MLA ಎಲೆಕ್ಷನ್ಗೆ ನಿಲ್ಲಬೇಕು, ಎಷ್ಟು ಹಣ ಬೇಕು ಅಂತ. ಆಗ ಅವರು ಹೇಳಿದರು ನನಗೆ ಬಹಳ ಒಳ್ಳೆ ಉತ್ತರ, ಇವತ್ತಿಗೂ ನೆನಪಿದೆ. ಒಬ್ಬರು ಮಿನಿಸ್ಟ್ರು ನನಗೆ ಹೇಳಿದರು, ಗಣನಾಥ್ ನೀವು ಸ್ಪರ್ಧಿಸ್ಬೋದು, ಗೌರವಯುತವಾಗಿ ನೀವು ಸೋಲ್ಬೇಕು ಅಂತ ಇದ್ರೆ 5 ಕೋಟಿ ರೂಪಾಯಿ ಬೇಕು ಸೋಲ್ಲಿಕ್ಕೆ, ಗೌರವಯುತವಾಗಿ ಸೋಲ್ಲಿಕ್ಕೆ. ಆವಾಗ ಒಂದು 10 ವರ್ಷದ 15 ವರ್ಷದ ಹಿಂದೆ, ಅದು ಈಗ ಡಬಲ್ ಆಗಿರ್ಬೋದು. ಅದು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಆ ಹಣವನ್ನ ಇವತ್ತು ಬಂಡವಾಳಶಾಹಿಗಳು ಏನು ಗಳಿಸ್ಕೊಳ್ತಾ ಇದ್ದಾರೋ ಆ ಹಣವನ್ನ ಯಾವುದಕ್ಕೆ ಬಳಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಚುನಾವಣೆಗೆ ಬಳಸ್ತಾ ಇದ್ದಾರೆ. ಅಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನೇ ಖರೀದಿ ಮಾಡಿದ್ದಾರೆ. ಸಾರ್ವಜನಿಕ ಸಂಸ್ಥೆಯೊಂದು 663 ಕೋಟಿ ರೂಪಾಯಿಗಳನ್ನ RSSನ ಸಂಸ್ಥೆಗಳಿಗೆ ದೇಣಿಗೆಯಾಗಿ ನೀಡಿದೆ. ಬಹಳ ಪರಿಶುದ್ಧ ಅಂತ ತಮ್ಮನ್ನು ತಾವು ಕರೆಸಿಕೊಳ್ಳುವಂತ RSSನ ಸಂಸ್ಥೆಗಳಿಗೆ ದೇಣಿಗೆಯಾಗಿ ಒಂದು ಸಾರ್ವಜನಿಕ ಸಂಸ್ಥೆ, ಸರ್ಕಾರಿ ಸಂಸ್ಥೆ ನೀಡಿದೆ ಎಂಬುದನ್ನು ಕೂಡ ನಾವು 1-2 ದಿನದ ಹಿಂದೆ ನೋಡಿದ್ದೇವೆ. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ವಿದ್ಯಾರ್ಥಿ ಮಿತ್ರರೇ, ಇವತ್ತು ಈ ಖಾಸಗೀಕರಣ ಇದೆಯಲ್ಲ, ಬಂಡವಾಳಶಾಹಿ ವ್ಯವಸ್ಥೆ ಇದೆಯಲ್ಲ, ಅದು ನಮ್ಮ ಬದುಕಿನ ಮೇಲೆ ಪ್ರಭಾವ ಬೀರ್ತಾ ಇದೆ. ಒಬ್ಬ ವ್ಯಕ್ತಿ 10,000, 20,000, 30,000, 40,000, 50,000 ವೃತ್ತಿಯಲ್ಲಿ ಸಂಬಳ ತಕೊಂಡು ಇವತ್ತು ಬದುಕಲಿಕ್ಕೆ ಸಾಧ್ಯನೇ ಇಲ್ಲ, ಖಂಡಿತವಾಗಿ ಸಾಧ್ಯ ಇಲ್ಲ. ಇವತ್ತು ಆ ಸ್ಥಿತಿಗೆ ನಾವು ಬಂದಿದ್ದೀವಿ, ಅದನ್ನು ನೀವು ಗಮನಿಸಬೇಕಾಗತ್ತೆ. ಇವತ್ತು ಕೇವಲ ದುಡಿಯುವವರು ನಾವು ಆಗಿದ್ದೇವೆ. ಇವತ್ತು ಕಾರ್ಮಿಕ ಚಳವಳಿ ಸರ್ವನಾಶ ಆಗಿದೆ, ರೈತ ಚಳವಳಿ ಸರ್ವನಾಶ ಆಗಿದೆ, ವಿದ್ಯಾರ್ಥಿ ಚಳವಳಿ ಸರ್ವನಾಶ ಆಗಿದೆ, ಎಲ್ಲ ಚಳವಳಿಗಳನ್ನು ಹತ್ತಿಕ್ಕಿದ್ದಾರೆ. ಆದ್ರಿಂದ ಮತ್ತೆ ಆ ಚಳವಳಿಗಳನ್ನು ಹುಟ್ಟು ಹಾಕಿದ್ರೆ ಮಾತ್ರ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ನಾವು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಆ ನೆಲೆಯಲ್ಲಿ ಇವತ್ತು ನಾವು ವಿದ್ಯಾರ್ಥಿ ಸಂಘಟನೆಗಳನ್ನ SFI ಅನ್ನ ಸಬಲಗೊಳಿಸುವಂತಹ ಜವಾಬ್ದಾರಿ ನಮ್ಮ ಮೇಲಿದೆ. ಸುಮ್ಮನೆ ಸಮಾವೇಶಕ್ಕೆ ಬಂದು ಭಾಷಣ ಕೇಳಿ ಹೋಗೋದ್ರಿಂದ ಏನು ಆಗೋದಿಲ್ಲ. ಅದನ್ನು ನಾವು ಮೊದಲಾಗಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. 1970 ಡಿಸೆಂಬರ್ 30ಕ್ಕೆ SFI ಆರಂಭ ಆಯಿತು, ಸ್ಟೂಡೆಂಟ್ ಫೆಡರೇಷನ್ ಆಫ್ ಇಂಡಿಯಾ ಆರಂಭ ಆಯಿತು. ಎಡಪಂಥೀಯ ಪ್ರೇರಣೆ ಹಿನ್ನೆಲೆಯಲ್ಲಿ ಇರುವಂತಹ ವಿದ್ಯಾರ್ಥಿ ಸಂಘಟನೆ ಆರಂಭ ಆಯಿತು. ಆ ನಂತರ ಹಲವು ರೀತಿಯ ಚಳವಳಿಗಳಲ್ಲಿ ಅದು ಭಾಗವಹಿಸಿದೆ. ಮಾತ್ರ ಅಲ್ಲ, ಹಲವು ಸಮಸ್ಯೆಗಳಿಗೆ ಸ್ಪಂದಿಸಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಗಟ್ಟಿಗೊಳಿಸುವಲ್ಲಿ ವಿದ್ಯಾರ್ಥಿಗಳು ಎದುರಿಸುತ್ತಿರುವಂತಹ ಸವಾಲುಗಳನ್ನ ಬಹಳ ಮುಕ್ತವಾಗಿ ಅದನ್ನ ಮನವರಿಕೆ ಮಾಡಿಕೊಡುವಂತ ಕೆಲಸವನ್ನು ಕೂಡ ಅದು ಮಾಡಿ ಹೋರಾಟವನ್ನ ಮಾಡಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಾನು ಆಗ ಆರಂಭದಲ್ಲಿ ಹೇಳಿದಾಗೆ 1-1.5 ವರ್ಷದಲ್ಲಿ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ವಿದ್ಯಾರ್ಥಿ ಚಳವಳಿಗಳು ಕೂಡ ಇಲ್ಲ. ಇವತ್ತೇನಾಗಿದೆ, ಒಬ್ಬ ವಿದ್ಯಾರ್ಥಿಗೆ ಬೆಳಗಿಂದ ಸಂಜೆಯವರೆಗೆ ಕಲಿಯೋದೇ ಮುಖ್ಯ ಆಗಿರ್ಬಿದೆ, ಬೇರೆ ಏನೂ ಇಲ್ಲ. ನಮ್ಮನ್ನ ಕೇವಲ ಕಲಿಕೆಗೆ ಸೀಮಿತಗೊಳಿಸಿ, ಅಂದ್ರೆ ಶಿಕ್ಷಣವನ್ನ ವ್ಯಾಪಾರೀಕರಣಗೊಳಿಸಿ. ಶಿಕ್ಷಣದ ವ್ಯಾಪಾರೀಕರಣ ಅಂದ್ರೆ ಹಣ ಜಾಸ್ತಿ ಗಳಿಸುವುದು ಮಾತ್ರ ಅಲ್ಲ, ವಿದ್ಯಾರ್ಥಿಯ ಸ್ವರೂಪವನ್ನೇ ಬದಲಾವಣೆ ಮಾಡಿ, ಯಾವುದನ್ನೂ ಯೋಚನೆ ಮಾಡದೆ, ಯಾವುದರ ಕುರಿತಾಗಿ ಯೋಚಿಸದೆ, ಕೇವಲ ಅಂಕಗಳ ಕುರಿತಾಗಿ, ಕೇವಲ ಯಾವುದೋ ಒಂದು ಹುದ್ದೆಯನ್ನು ಪಡೆಯುವ ಒಂದು ವಿಚಾರದ ಕುರಿತಾಗಿ ಮಾತ್ರ ಯೋಚಿಸುವಂತೆ ನಮ್ಮನ್ನು ನಿರ್ಮಾಣ ಮಾಡಿದೆ. ಇದನ್ನು ನಾವು ಗಮನಿಸಬೇಕಾಗತ್ತೆ. ಆ ನೆಲೆಯಲ್ಲಿ ನಾವು ಚಿಂತನೆ ಮಾಡಬೇಕಾದಂಥ ಅಗತ್ಯ ಇದೆ. ನಮ್ಮ ಮೂಲ ಉದ್ದೇಶವನ್ನು ನಾವು ಮರೆತಿದ್ದೀವಿ. ನಮ್ಮ ಘೋಷವಾಕ್ಯ ಏನು? SFIಯ ಘೋಷವಾಕ್ಯ ಏನು?
ಅಧ್ಯಯನ ಮತ್ತು ಹೋರಾಟ. ಅಧ್ಯಯನ, ನಾವು ಮಾಡ್ತಾ ಇರೋದು ಅಧ್ಯಯನದೊಟ್ಟಿಗೆ ಹೋರಾಟ. ಅಂಬೇಡ್ಕರ್ ಅವರ ಚಿಂತನೆಗೆ ಬಹಳ ಹತ್ರ ಇದೆ. ಅಂಬೇಡ್ಕರ್ ಅವರು ಏನು ಹೇಳ್ತಾರೆ? ಯುನೈಟ್, ಫಸ್ಟ್ ಒಟ್ಟಾಗಿ ಯುನೈಟ್. ಆಮೇಲೆ ಎಜುಕೇಟ್, ತಿಳಿಯಿರಿ, ಕಲಿಯಿರಿ, ಅರಿವು ಪಡೆದುಕೊಳ್ಳಿ. ಮೊದಲು ಓದಿ ತಿಳ್ಕೊಳ್ಳಿ. ಇವತ್ತು ತಿಳ್ಕೊಳ್ಬೇಕಾದ್ರೆ ಹೆಚ್ಚು ದೂರ ಇಲ್ಲ. ನಿಮ್ಮ ಕೈಯಲ್ಲಿ ಮೊಬೈಲ್ ಇದೆ. ಮೊಬೈಲಲ್ಲಿ ಯಾವ ವಿಚಾರ SFI ಅಂತ ಹಾಕಿ, SFI ಅಂತ ಹಾಕಿ ನಿಮಗೆಲ್ಲ ವಿವರಗಳು ಬರುತ್ತೆ. ಅದರ ಹೋರಾಟ ಚಳವಳಿ ಏನಾಯಿತು ಎಲ್ಲ ವಿವರಗಳು ಬರುತ್ತೆ. ಯಾವುದೇ ವಿಚಾರದ ಕುರಿತಾಗಿ ನೀವು ತಿಳಿದುಕೊಳ್ಳೋದಕ್ಕೆ ಸಾಧ್ಯ ಇದೆ. ನಾವು ತಿಳ್ಕೊಳ್ಳೋದಿಲ್ಲ ಅಷ್ಟೇ. ಆದ್ರಿಂದ ಅಧ್ಯಯನ ಇವತ್ತು ಬಹಳ ಮುಖ್ಯ ಆಗತ್ತೆ. ಒಟ್ಟಾಗುವುದು, ಅಧ್ಯಯನ ಮಾಡೋದು, ನಮ್ಮ ಚಿಂತನೆಯನ್ನ, ನಮ್ಮ ಬೌದ್ಧಿಕತೆಯನ್ನ ನಾವು ಬೆಳೆಸುವುದಿದೆಯಲ್ಲ, ಅದು ಬಹಳ ಮುಖ್ಯ ಆಗತ್ತೆ. ಆದ್ರಿಂದ ಆ ಚಿಂತನೆ ಬಂದ್ರೆ ಖಂಡಿತವಾಗಿಯೂ ಬಂಡವಾಳಶಾಹಿ ವ್ಯವಸ್ಥೆಯ ವಿರುದ್ಧ ಇವತ್ತು ನಾವು ಹೋರಾಟವನ್ನ ಮಾಡೋದಕ್ಕೆ ಸಾಧ್ಯ ಇದೆ. ಅದು ಅತ್ಯಂತ ಮುಖ್ಯ. ಅದನ್ನೇ ಅಂಬೇಡ್ಕರ್ ಹೇಳ್ತಾ ಇರೋದು. ಅಂಬೇಡ್ಕರ್ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಯುನೈಟ್, ಎಜುಕೇಟ್ ಅಂಡ್ ಎಜಿಟೇಟ್. ನಂತರ ಹೋರಾಟವನ್ನ ಮಾಡಿ. ನಿಮ್ಮಲ್ಲಿ ಚಿಂತನೆಗಳಿಲ್ಲದೆ, ಬೌದ್ಧಿಕ ಚಿಂತನೆಗಳಿಲ್ಲದೆ ಹೋರಾಟವನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದನ್ನು ನೀವು ಗಮನಿಸಿ. ನಮ್ಮ ಘೋಷವಾಕ್ಯವನ್ನು ಅರ್ಥ ಮಾಡಿಕೊಳ್ಳಿ. ಅಧ್ಯಯನ ಮತ್ತು ಹೋರಾಟ. ನಮ್ಮ ಗುರಿ ಏನು? ಪ್ರಜಾಸತ್ತಾತ್ಮಕ, ವೈಜ್ಞಾನಿಕ, ಪ್ರಗತಿಪರ ಶಿಕ್ಷಣ ವ್ಯವಸ್ಥೆಯನ್ನ ಸ್ಥಾಪಿಸುವುದು. ಪ್ರಜಾಪ್ರಭುತ್ವ ಅಂದ್ರೆ ಏನು? ಪ್ರಜಾಪ್ರಭುತ್ವ ಅಂದ್ರೆ ಬೇರೆ ಏನಲ್ಲ. ನಾನೀಗ ಮಾತಾಡಿದ್ದೆ ಪ್ರಜಾಪ್ರಭುತ್ವ. ಸಂವಿಧಾನ ಏನು ಹೇಳುತ್ತೆ? ತತ್ವಗಳನ್ನ, ಸಮಾನತೆಯನ್ನ, ಸ್ವಾತಂತ್ರ್ಯವನ್ನ, ಭಾತೃತ್ವವನ್ನ, ಸಾಮಾಜಿಕ ನ್ಯಾಯ, ಯಾರಿಗೆ ತೊಂದರೆ ಇದೆಯೋ, ಯಾರು ಕೆಳಗಿದ್ದಾರೋ ಅವರನ್ನ ಮೇಲಕ್ಕೆ ತರುವಂತ ಯತ್ನ, ಅದನ್ನ ಸಾಮಾಜಿಕ ನ್ಯಾಯ ಅಂತ ಕರಿತೀವಿ. ಆದ್ರಿಂದ ಅದನ್ನ ಸರಿ ಮಾಡಿದ್ರೆ, ಆ ಮೌಲ್ಯಗಳನ್ನ ಗಟ್ಟಿಗೊಳಿಸಿದ್ರೆ, ಆ ಮೌಲ್ಯಗಳು ಸಮಾಜದಲ್ಲಿ ಮುಖ್ಯವಾಹಿನಿಗೆ ಬಂದ್ರೆ ಅದು ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತ ಕರಿತೀವಿ. ವೈಜ್ಞಾನಿಕ ಚಿಂತನೆ ಅಂದ್ರೆ ಏನು? ಕಾರ್ಯಕಾರಣ ಸಂಬಂಧ. ಅದನ್ನೇ ನಾನು ಭೌತವಾದ ಅಂತ ಕರೆಯುದು. ಬುದ್ಧನಿಂದ ಆರಂಭ ಆಗತ್ತೆ ಭೌತವಾದ ಅಂತ ಹೇಳ್ತೀವಿ ನಾವು. ಕಾರ್ಯಕಾರಣ ಸಂಬಂಧ ಇರುತ್ತೆ. ದೇವರಿದ್ದಾರೋ ಅಂತ ಕೇಳಿದ್ರೆ ಬುದ್ಧ ಉತ್ತರ ಕೊಡ್ತಾ ಇದ್ದ ಅಂತೆ, ನಗಾಡ್ತಾ ಇದ್ದ ಅಂತೆ, ಉತ್ತರ ಏನು ಕೊಡ್ತಾ ಇರಲಿಲ್ಲ. ಯಾಕಂದ್ರೆ ಇಲ್ಲದ್ದಕ್ಕೆ ಏನು ಉತ್ತರ ಕೊಡ್ಲಿಕ್ಕೆ ಸಾಧ್ಯ? ದೇವರಿದ್ದಾನೋ ಅಂತ ಕೇಳಿದ್ದಕ್ಕೆ. ಆಮೇಲೆ ಹೇಳ್ತಾ ಇದ್ದಾನಂತೆ, ನಮ್ಮ ಸಮಸ್ಯೆ ಬಾಣ ಎಲ್ಲಿಂದ ಬಂತು ತಾಗಿತು ಎಂಬುದು ಮತ್ತೆ ಸೆಕೆಂಡರಿ. ಬಾಣ ಯಾರಿಗೆ ತಾಗಿತು ಅವರಿಗೆ ಚಿಕಿತ್ಸೆ ಕೊಡೋದು ಅತ್ಯಂತ ಮುಖ್ಯ. ಆದ್ರಿಂದ ಮನುಷ್ಯನ ದುಃಖವನ್ನ ನಿವಾರಿಸುವುದಿದೆಯಲ್ಲ, ಅದು ಮುಖ್ಯ ಆಗತ್ತೆ. ಆಸೆಯ ದುಃಖಕ್ಕೆ ಕಾರಣ ಅಂತ ಬುದ್ಧ ಹೇಳಿದ್ದು ಬಹಳ ಸರಳೀಕರಣ ಇರಬಹುದು, ಕೇಳುವಾಗ ನಮಗೆ ಬಹಳ ಸಿಲ್ಲಿ ಅಂತ ಕಾಣುತ್ತೆ. ಅಷ್ಟು ಸಿಲ್ಲಿ ಅಲ್ಲ. ಮನುಷ್ಯನ ಬದುಕಿನಲ್ಲಿರುವಂತ ಎಲ್ಲ ದುಃಖಗಳನ್ನ ದೂರ ಮಾಡೋದಿದೆಯಲ್ಲ, ಕಷ್ಟಗಳನ್ನ ದೂರ ಮಾಡೋದಿದೆಯಲ್ಲ, ಅದೇ ಸಮಾನತೆಯ ಮೌಲ್ಯ. ಅದನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಬೇಕಾಗಿರುವುದು ಏನು ಅಂತ ಹೇಳಿದ್ರೆ, ವೈಜ್ಞಾನಿಕ ಚಿಂತನೆಯನ್ನ, ವೈಚಾರಿಕ ಚಿಂತನೆಯನ್ನ ಇಟ್ಕೊಳ್ಳಿ. ಶಿವರಾಮ ಕಾರಂತರು ಒಂದ್ ಕಡೆ ಬರೀತಾರೆ, ನಮ್ಮ ಅಳತೆಯನ್ನು ಮೀರಲಾಗದ ದೇವರು ಅಂತ ಬರೀತಾರೆ. ಒಂದು ಆರ್ಟಿಕಲ್ ಬರುತ್ತೆ, ಒಂದು ಲೇಖನ ಬರುತ್ತೆ. ಅವರು ಹೇಳ್ತಾರೆ, ನೀವು ಕಣ್ಣು ಮುಚ್ಚಿ ಯೋಚನೆ ಮಾಡಿ, ದೇವರನ್ನ ಸ್ಮರಿಸಿ. ನಿಮ್ಮ ಕಣ್ಣೆದುರು ಯಾವ ದೇವರು ಬರ್ತಾರೆ? ಕ್ಯಾಲೆಂಡರ್ನ ದೇವರು ಬರಬಹುದು, ದೇವಸ್ಥಾನದ ಮೂರ್ತಿ ಬರಬಹುದು, ಅಥವಾ ನಿಮಗೆ ಏನೋ ನಿಮ್ಮ ಧರ್ಮ ಗ್ರಂಥಗಳಲ್ಲಿ ಹೇಳಿಕೊಟ್ಟ ದೇವರು ಬರಬಹುದು ಅಲ್ಲ. ಆದ್ರೆ ನೀವು ಬೆಳೆದಾಗೆ, ನಿಮ್ಮ ಚಿಂತನೆಗಳು ಬೆಳೆದಾಗೆ ನಿಮ್ಮ ದೇವರು ಬೆಳೀತಾ ಹೋಗ್ತಾರೆ ಅಲ್ಲ. ಆಗ ನಿಮ್ಗೆ ಗೊತ್ತಾಗತ್ತೆ ಸತ್ಯವೇ ದೇವರು ಅಂತ ಗೊತ್ತಾಗತ್ತೆ, ಪ್ರಾಮಾಣಿಕತೆಯೇ ದೇವರು ಅಂತ ಗೊತ್ತಾಗತ್ತೆ, ಮನುಷ್ಯನ ಸೇವೆ, ಮನುಷ್ಯನಿಗೆ ಸೇವೆ ಮಾಡೋದೇ ದೇವರು ಅಂತ ಗೊತ್ತಾಗತ್ತೆ. ಇದು ಬಹಳ ಮುಖ್ಯ ಆಗತ್ತೆ. ವೈಜ್ಞಾನಿಕ ಚಿಂತನೆ ಅಂತ ಕರೀತೀವಿ ನಾವು. ಕಾರಣ ಇಲ್ಲದೆ ಯಾವುದೇ ಇದನ್ನ ನಾವು ಒಪ್ಕೊಳ್ಳೋದಿಲ್ಲ. ಮಳೆ ಯಾಕೆ ಬರುತ್ತೆ? ಸೂರ್ಯ, ಚಂದ್ರ, ಆಕಾಶ, ಸಮುದ್ರ, ಇವೆಲ್ಲ ಇದಕ್ಕೊಂದು ಕಾರಣ ಇದೆ. ಇದನ್ನು ಓದಿದ್ರೆ ನಿಮ್ಗೆ ಅರ್ಥ ಆಗತ್ತೆ. ಭೌತಶಾಸ್ತ್ರ ಓದಿದ್ರೆ ನಿಮ್ಗೆ ಅರ್ಥ ಆಗತ್ತೆ, ರಸಾಯನಶಾಸ್ತ್ರ ಓದಿದ್ರೆ ನಿಮ್ಗೆ ಅರ್ಥ ಆಗತ್ತೆ, ಗಣಿತ ಓದಿದ್ರೆ ನಿಮ್ಗೆ ಅರ್ಥ ಆಗತ್ತೆ, ಹೇಗೆ ಜಗತ್ತು ಕೆಲಸ ಮಾಡತ್ತೆ, ಹೇಗೆ ಯಾವ ಕಾರಣದಿಂದ ಕೆಲಸ ಮಾಡತ್ತೆ ಎಂಬುದು ನಿಮ್ಗೆ ಗೊತ್ತಾಗತ್ತೆ. ಆದ್ರಿಂದ ವೈಜ್ಞಾನಿಕ ವೈಚಾರಿಕ ಚಿಂತನೆಯನ್ನ, ಪ್ರಗತಿಪರತೆಯನ್ನ, ಪ್ರಗತಿಪರತೆ ಅಂದ್ರೆ ಏನು? ಪ್ರಗತಿಪರತೆ ಅಂದ್ರೆ ಏನು? ಪ್ರೋಗ್ರೆಸ್ ಅಂದ್ರೆ ಏನು? ಪ್ರೋಗ್ರೆಸ್ ಅಂದ್ರೆ ನಿಜವಾಗಿ ಕೂಡ ಮುಂದೆ ಹೋಗುವುದು, ಹಿಂದೆ ಬರುವುದಲ್ಲ.
ನಾವೇನು ಮಾಡ್ತಾ ಇದ್ದೇವೆ ಅಂದರೆ ಹಿಂದೆ ಬರ್ತಾ ಇದ್ದೇವೆ. ವಿವೇಕಾನಂದರು ಹೇಳ್ತಾರೆ, ಇಡೀ ಹಿಂದೂ ಧರ್ಮವನ್ನು ಹಾಳು ಮಾಡಿದ್ದು ಯಾವುದು ಅಂತ ಹೇಳಿದರೆ ಪುರಾಣಗಳು ಅಂತ, ಸುಳ್ಳು ಕಥೆಗಳು ಅಂತ. ಪುರಾಣಗಳ ಸುಳ್ಳು ಕಥೆಗಳು ಇದು ಹಿಂದೂ ಧರ್ಮವನ್ನು ಹಾಳು ಮಾಡಿದ್ದು. ವಿವೇಕಾನಂದರು ಹೇಳುವಂಥ ಮಾತುಗಳು. ಪುರಾಣಗಳು ನೀತಿ ಏನು ಹೇಳುತ್ತೆ ಅದನ್ನು ಯಾರು ಹೇಳೋದಿಲ್ಲ. ನಾವೇನು ಮಾಡ್ತೇವೆ, ನಮ್ದು ಏನಾಗ್ಬಿಟ್ಟಿದೆ ಅಂದರೆ ಆಚರಣೆಯೇ ಧರ್ಮ ಅಂತ ನಂಬಿಬಿಟ್ಟಿದ್ದೇವೆ. ಧರ್ಮ ನಿಜವಾದ ತತ್ವ ಏನು? ಮಹಮ್ಮದ್ ಪೈಗಂಬರ್ ಏನು ಹೇಳ್ತಾರೆ, ಯೇಸು ಕ್ರಿಸ್ತರು ಏನು ಹೇಳ್ತಾರೆ? ಯೇಸು ಕ್ರಿಸ್ತರು ಹೇಳ್ತಾರೆ, ಜಗತ್ತಿನಲ್ಲಿರುವಂಥ ಎಲ್ಲ ಜನರನ್ನು ಸಹೋದರರಂತೆ ಪ್ರೀತಿಸಿ ಅಂತ ಹೇಳ್ತಾರೆ. ಮಹಮ್ಮದ್ ಪೈಗಂಬರರು ಅದನ್ನು ಸಹೋದರತೆಯನ್ನು ಪ್ರತಿಪಾದಿಸ್ತಾರೆ. ಆದರೆ ಅವರ ಧರ್ಮದವರು ಏನು ಮಾಡ್ತಾ ಇದ್ದಾರೆ? ಭಯೋತ್ಪಾದನೆ. ಅವರ ಧರ್ಮದವರು ಅಂತಲ್ಲ, ಎಲ್ಲ ಧರ್ಮದವರು, ಎಲ್ಲ ದೇವರು ಕೂಡ ಏನು ಹೇಳ್ತಾರೆ? ಸಮಾನತೆಯನ್ನು ಬೋಧಿಸ್ತಾರೆ. ಆದರೆ ನಾವೇನು ಮಾಡ್ತೇವೆ? ಅದಕ್ಕೆ ವಿರುದ್ಧವಾದದನ್ನು, ಮನುಷ್ಯನನ್ನು ದ್ವೇಷಿಸ್ತೀವಿ, ಮನುಷ್ಯನನ್ನು ವಿರೋಧಿಸ್ತೀವಿ, ಮನುಷ್ಯನಿಗೆ ಹಾನಿಯನ್ನು ಬಯಸ್ತೀವಿ. ಅವನು ನನ್ನವನಲ್ಲ, ಅವನು ಇವನ ಆರವ ಎಂದು ಹೇಳಬೇಡಿ, ಇವನಮ್ಮವ ಹೇಳಿ ಅಂತ ಹೇಳ್ಕೊಂಡು ಬಸವಣ್ಣ ಹೇಳಿದ್ದು, ಎಲ್ಲ ಧರ್ಮಗಳು ಹೇಳಿದ್ದು. ಆದರೆ ನಾವು ಮಾಡ್ತಾ ಇರೋದು ಅದಕ್ಕೆ ವಿರುದ್ಧವಾದ್ದು. ಆದ್ರಿಂದ ವೈಜ್ಞಾನಿಕ ಮತ್ತು ವೈಚಾರಿಕ ಪ್ರಜ್ಞೆಯನ್ನು ನೀವು ಬೆಳೆಸ್ಕೊಂಡ್ರಿ ಅಂತಾದರೆ ಖಂಡಿತವಾಗಿಯೂ ನಾವು ಏನು ಮಾಡೋದಕ್ಕೆ ಸಾಧ್ಯ ಆಗತ್ತೆ? ಪ್ರಗತಿಪರತೆಯನ್ನು ಸಾಧಿಸೋಕ್ಕೆ ನಾವು ಏನು ಪ್ರಗತಿಪರ ಅಂತ ಹೇಳ್ತೇವೆಯೋ ನಮ್ಮ ಉದ್ದೇಶ, ಅದನ್ನು ಸಾಧಿಸುವುದಕ್ಕೆ ಸಾಧ್ಯ ಆಗತ್ತೆ. ಆದ್ದರಿಂದ ಇವತ್ತು ಹಲವು ಸವಾಲುಗಳನ್ನು ನಾವು ಎದುರಿಸ್ತಾ ಇದ್ದೇವೆ. ಒಂದು ಶಿಕ್ಷಣದ ವ್ಯಾಪಾರೀಕರಣದ ಸವಾಲು ನಮ್ಮಲ್ಲಿದೆ. ಆಸ್ಪತ್ರೆಯನ್ನು ಖಾಸಗೀಕರಣಗೊಳಿಸ್ತಾ ಇದ್ದಾರೆ. ಸರ್ಕಾರಿ ಆಸ್ಪತ್ರೆಗಳು ನೀವು ಗಮನಿಸಿರಬಹುದು. ಸರ್ಕಾರಿ ಶಾಲೆ, ಇವತ್ತು ನಾನು ಒಂದು ಉದಾಹರಣೆ ಕೊಡ್ತೇನೆ ನಿಮಗೆ. ನಮ್ಮ ಉಡುಪಿಯಲ್ಲಿ 2 ಕಾಲೇಜ್ ಇದೆ, ಡಿಗ್ರಿ ಕಾಲೇಜ್ ಇದೆ, 2 ಡಿಗ್ರಿ ಕಾಲೇಜ್ ಇದೆ. 2 ಡಿಗ್ರಿ ಕಾಲೇಜಲ್ಲಿ ಸುಮಾರು 3,000 ವಿದ್ಯಾರ್ಥಿಗಳು ಕಲಿತಾರೆ. ಒಂದು ವೇಳೆ ಆ 2 ಡಿಗ್ರಿ ಕಾಲೇಜು ಕ್ಲೋಸ್ ಆಯಿತು ಅಂತಾದರೆ ಅಲ್ಲಿ ಕಲಿಯುವ 75% ವಿದ್ಯಾರ್ಥಿಗಳು ಹೈಯರ್ ಎಜುಕೇಷನ್ ಮಾಡೋದಿಲ್ಲ. ಯಾಕೆಂದರೆ ಡಿಗ್ರಿ ಕಾಲೇಜಲ್ಲಿ ಫೀಸ್ ಇರುವುದು 5,000 6,000. ಅದೇ ಖಾಸಗಿ ಕಾಲೇಜಿನಲ್ಲಿ 30,000 40,000 ಡಿಗ್ರಿ ಕಾಲೇಜ್ನಲ್ಲಿದೆ. ಅದು ಈ 2 ಕಾಲೇಜ್ ಬಂದಾದರೆ ಅವರದು 1 ಲಕ್ಷಕ್ಕೆ ಮುಟ್ಟುತ್ತೆ ಖಂಡಿತವಾಗಿಯೂ. ಇದನ್ನು ನಾವು ಯೋಚನೆ ಮಾಡಬೇಕಾಗತ್ತೆ. ಇದನ್ನು ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕಾಗತ್ತೆ. ಆದ್ದರಿಂದ ಶಿಕ್ಷಣದ ಖಾಸಗೀಕರಣವನ್ನು, ಆಸ್ಪತ್ರೆಗಳ ಖಾಸಗೀಕರಣವನ್ನು, ಪರೀಕ್ಷೆಗಳಲ್ಲಿ ಆಗ್ತಾ ಇರುವಂಥ ಪಕ್ಷಪಾತವನ್ನು, ವಿದ್ಯಾರ್ಥಿಗಳು, ಮಕ್ಕಳು, ಮಹಿಳೆಯರ ಮೇಲೆ ಆಗ್ತಾ ಇರುವಂಥ ದೌರ್ಜನ್ಯವನ್ನು, ದಲಿತರ ಮೇಲೆ ಆಗ್ತಾ ಇರುವಂಥ ದೌರ್ಜನ್ಯವನ್ನು, ಇವೆಲ್ಲವನ್ನು ಕೂಡ ವಿದ್ಯಾರ್ಥಿ ಚಳವಳಿಯ ಮೂಲಕ ನಾವು ಎದುರಿಸಬೇಕಾದಂಥ ಅವಶ್ಯಕತೆ ಇದೆ ಅಂತ ಹೇಳುತ್ತಾ, ಬಹುಶಃ ಮುಂದಿನ ದಿನಗಳಲ್ಲಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿದ್ಯಾರ್ಥಿ ಚಳವಳಿ, ಯಾಕಂದರೆ ಒಂದೇ ಒಂದು ಮಾತನ್ನು ನಾನು ಹೇಳಬೇಕು. ಸರ್ಕಾರ ನಿರ್ಧಾರ ಮಾಡಿದೆ ಏನು ಅಂತ ಹೇಳಿದ್ರೆ, ಕಾಲೇಜುಗಳಲ್ಲಿ ವಿದ್ಯಾರ್ಥಿ ಸಂಘದ ಚುನಾವಣೆಗಳನ್ನು ಮಾಡಬೇಕು ಅಂತ. ಅದಕ್ಕೆ ಬೇಕಾದಂಥ ನೀತಿ ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಕೆಲವೇ ತಿಂಗಳುಗಳಲ್ಲಿ ವಿದ್ಯಾರ್ಥಿ ಸಂಘದ ಚುನಾವಣೆಗಳು ಕೂಡ ಬರುತ್ತೆ. ಒಂದು ರೀತಿಯಲ್ಲಿ ಅವರ ಉದ್ದೇಶ ಏನು ಅಂತ ಹೇಳಿದ್ರೆ, ಸರ್ಕಾರ ಏನು ಹೇಳುತ್ತೆ ಅಂತ ಹೇಳಿದ್ರೆ, ವಿದ್ಯಾರ್ಥಿ ಚುನಾವಣೆ ಇಲ್ಲದೆ ವಿದ್ಯಾರ್ಥಿಗಳು ನಿಸ್ತೇಜ ಆಗಿದ್ದಾರೆ, ಅವರಿಗೆ ರಾಜಕೀಯ ವಿಚಾರಧಾರೆಯನ್ನು ಕೊಡಬೇಕು, ಮಾತ್ರ ಅಲ್ಲ ಅವರಿಗೆ ಅವರ ಹಕ್ಕುಗಳ ಪರಿಚಯವನ್ನು ಮಾಡಿಸಬೇಕು. ಆ ಕಾರಣಕ್ಕಾಗಿ ಮತ್ತೆ ಚುನಾವಣೆಯನ್ನು ತರ್ತೇವೆ ಅಂತ ಹೇಳ್ತಾ ಇದ್ದಾರೆ. ಅದನ್ನು ನಾನು ಬಹಳ ವಿಸ್ತಾರವಾಗಿ ಮಾತಾಡ್ತಾ ಇಲ್ಲ. ಅದನ್ನು ಖಂಡಿತವಾಗಿ ಅದು ಬರುತ್ತೆ. ಆ ಸಂದರ್ಭದಲ್ಲಿ ನಾವು ಸ್ಟೂಡೆಂಟ್ ಫೆಡರೇಷನ್ ಆಫ್ ಇಂಡಿಯಾ ನಮ್ಮ ಕಾಲೇಜುಗಳಲ್ಲಿ ನಮ್ಮ ಅಸ್ತಿತ್ವವನ್ನು ಗಟ್ಟಿಗೊಳಿಸಿ ಸಿದ್ಧರಾಗೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಅತ್ಯದ್ಭುತ ಮಾತುಗಳ ಮೂಲಕ ಈ ಒಂದು ವಿದ್ಯಾರ್ಥಿಗಳ ಸಮಾವೇಶವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ಡಾಕ್ಟರ್ ಗನ್ನಾ ಶೆಟ್ಟಿ